ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ತಟ್ಕೊಳ್ಬೋದು. ಕೇವಲ 5 ನಿಮಿಷ ಸಾಕು ಇದನ್ನು ಮಾಡೋದಕ್ಕೆ. ಇದಕ್ಕೆ ನಾನು ಗೋಧಿ, ಮೈದಾ, ರವೆ ಯಾವುದೂ ಬಳಸಿಲ್ಲ. ಸೋಡಾ ಸಹ ಬಳಸಿಲ್ಲ, ಮೊಸರು ಸಹ ಬಳಸಿಲ್ಲ. ತುಂಬ ಸಿಂಪಲ್ಲು. 5 ನಿಮಿಷದಲ್ಲಿ ಮಾಡೋ ಅಂಥ ಉದ್ದಿನ ವಡೆ ಅಂತ ಆದರೂ ಅನ್ಬೋದು, ಮದ್ದೂರು ವಡೆ ಆದರೂ ಅನ್ಬೋದು, ಕಟ್ಲೆಟ್ ಆದರೂ ಅನ್ಬೋದು. ನಾನಿವತ್ತು ವಡೆ ಮಾಡಿದ್ದೀನಿ. ಇದೇ ರೆಸಿಪಿನ ನೀವು ಬೋಂಡ ಸಹ ಮಾಡ್ಬೋದು. ತುಂಬ ಸಿಂಪಲ್ಲು. ಕೇವಲ 5ರಿಂದ 10 ನಿಮಿಷ. ನಾನು ಹೇಳ್ದಂಗೆ ಮೈದಾ, ಸೂಜಿ ಯಾವುದೂ ಬೇಡ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತೀನಿ. ಇಲ್ಲಿ ಒಂದು ಆಲೂಗೆಡ್ಡೆನ ತುರ್ಕೊಂಡಿದ್ದೀನಿ, ಸ್ವಲ್ಪ ಕ್ಯಾಬೇಜು, ಸ್ವಲ್ಪ ಈರುಳ್ಳಿ. ನಮ್ಮ ಮನೇಲಿ ನೆನ್ನೆ ಅನ್ನ ಮಿಕ್ಕಿತ್ತು. ಆ ಅನ್ನದಲ್ಲಿ ಯೂಶ್ವಲಿ ಅನ್ನ ಮಿಕ್ಕಿದ್ರೆ ನಾವೇನು ಮಾಡ್ತೀವಿ, ಪುಳಿಯೋಗರೆ ಅಥವಾ ಚಿತ್ರಾನ್ನ ಮಾಡ್ತೀವಿ. ಇವತ್ತು ನಾನು ಕಟ್ಲೆಟ್ಟು, ಉದ್ದಿನ ವಡೆ ಅಥವಾ ಬೋಂಡ ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬೋದು. ನೀವು 3ರಿಂದ ಒಂದು ಆಪ್ಷನ್ ನಿಮಗೆ ಕೊಡ್ತೀನಿ. ಸೊ ಇಲ್ಲೊಂದು ಅರ್ಧದಷ್ಟು ಅನ್ನ ತಗೊಂಡು ರಾತ್ರಿ ಉಳಿದಿದ್ದ ಅನ್ನನ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲೂ ಒಂದು ತೊಟ್ಟು ನೀರು ಹಾಕ್ಕೊಳ್ಬಾರ್ದು. ಇದೇ ಕಂಡೀಷನ್ ಈ ಅಡುಗೆ ಮಾಡಬೇಕಾದ್ರೆ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಪೇಸ್ಟ್ ರೀತಿ ಬರುತ್ತೆ. ನೀರು ಹಾಕೋದೇ ಬೇಡ. ಓಕೆನಾ. ಇದನ್ನೊಂದು ಪ್ಲೇಟ್ಗೋ ಬೌಲ್ಗೋ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಎಷ್ಟಿದೆಯೋ ಅಷ್ಟೇ ಪ್ರಮಾಣದ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅವಲಕ್ಕಿ ಸಹ ಬಳಕೆ ಮಾಡಿಲ್ಲ ನಾನು. ಸೊ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ರುಚಿಗೆ ಉಪ್ಪು, ಖಾರ ಎಲ್ಲ ಸಖತ್ತಾಗಿರಬೇಕಿದು, ಆವಾಗಲೇ ಟೇಸ್ಟಿಯಾಗಿರೋದು. ಎಷ್ಟು ಅಕ್ಕಿ ಹಿಟ್ಟು ಅಂದರೆ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀವೋ ಅಷ್ಟೇ ಮೆಜರ್ಮೆಂಟಲ್ಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದೇ ಹಿಟ್ಟು. ಓಕೆನಾ. ನೀವು ಅಕ್ಕಿ ಹಿಟ್ಟು ಬೇಡ ಅಂದರೆ ಅವಲಕ್ಕಿನ ತರ್ತರೆಯಾಗಿ ಪೌಡ್ರ್ ಮಾಡಿ ಸಹ ಹಾಕ್ಕೊಳ್ಬೋದು. ನಾನು ಅಕ್ಕಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ಯೂಶ್ವಲಿ ಎಲ್ಲರ ಮನೆಯಲ್ಲೂ ಅನ್ನ ಉಳಿದೋಗಿರುತ್ತೆ. ಸೊ ಈ ಥರ ಸ್ನ್ಯಾಕ್ ಮಾಡಿಕೊಡಿ, ಮಕ್ಳಿಗೆ ಗೊತ್ತೇ ಆಗೋಲ್ಲ. ನಮ್ಮ ಮನೇಲಿ ಕ್ಯಾರೆಟ್ ಖಾಲಿ ಆಗೋಯಿತು. ಸೊ ಕ್ಯಾರೆಟ್ ಹಾಕ್ಕೊಳ್ಳಿ, ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಳಿ, ಯಾವ್ದು ಬೇಕಾದ್ರೂ ಹಾಕ್ಕೊಂಡು ಮಾಡಿ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ರೆಡ್ ಚಿಲ್ಲಿ ಪೌಡ್ರು, ಮಕ್ಕಳು ತಿಂತಾರೆ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಕಲರು ಬರುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಹಾಕಿದ್ದೀನಿ. ವಿಡಿಯೋ ಎಡಿಟ್ ಆಗೋಯ್ತದು. ಓಕೆನಾ. ಇಲ್ಲೇನೇನು ಹಾಕಿ ಉಪ್ಪು ಹಾಕಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಇದು ಆಲೂಗೆಡ್ಡೆ ತುರಿದಿರೋದು, ಕ್ಯಾಬೇಜು ಮತ್ತು ಈರುಳ್ಳಿ. ಕ್ಯಾರೆಟ್ ಇರಲಿಲ್ಲ ಅಂತ ನೀವು ಕ್ಯಾರೆಟ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಕಲರು. ಸೊಪ್ಪಿದ್ರೆ ಹಾಕ್ಕೊಳ್ಳಿ, ಸಬ್ಸಿಗೆ ಸೊಪ್ಪಾಗಲಿ, ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೋಣ. ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಇದು ಉಳಿದಿರೋ ಅನ್ನದಲ್ಲಿ ಮಾಡಿರೋದು ಅಂತ. ನೀವು ಮಾಡಿಕೊಡಿ, ಆಮೇಲೆ ಅವರೇ ಹೇಳ್ತಾರೆ ಹೆಂಗೆ ಮಾಡಿದೆ, ಎಷ್ಟು ರುಚಿ ಇದೆ ಅಂತ. ಇದು ಮದ್ದೂರು ವಡೆನಾ ಅಂತ ಕೇಳ್ತಾರೆ, ಇದನ್ನು ಆಂಬೋಡಿನಾ ಅಂತ ಕೇಳ್ತಾರೆ, ಇದನ್ನು ಉದ್ದಿನ ವಡೆನಾ ಅಂತ. ಇನ್ನೊಂದು ಸ್ವಲ್ಪ ನಿಮಗೆ ಬೇಕಿದ್ದರೆ ಸೋಡಾ ಹಾಕ್ಕೊಂಡು ಉದ್ದಿನ ವಡೆ ಹದಕ್ಕೆ ಮಾಡ್ಕೊಳ್ಬೋದು. ನಾನಿಲ್ಲಿ ಸೋಡಾ ಬಳಕೆ ಮಾಡಿಲ್ಲ. ಇಲ್ಲಿ ಎಣ್ಣೆ ಹದವಾಗಿ ಕಾದು ಇದರಲ್ಲಿ ನಾನು ಇದು ಕಟ್ಲೆಟ್ ಥರ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಟ್ಲೆಟ್ ಮಾಡ್ತೀನಿ, ಸ್ವಲ್ಪ ಆಂಬೋಡೆ ಮಾಡ್ತೀನಿ. ಒಂದೇ ಒಂದು ಹಿಟ್ಟಲ್ಲಿ ನೋಡಿ ಎಲ್ಲ ಮಾಡ್ಕೊಳ್ಬೋದು. ನಾವು ಉದ್ದಿನ ವಡೆ ಮಾಡಬೇಕಂದ್ರೆ ಉದ್ದಿನ ಬೇಳೆ ನೆನೆಸು, ಆಂಬೋಡೆ ಮಾಡಬೇಕಾದ್ರೆ ಕಡಲೆಬೇಳೆ ನೆನೆಸು. ಯಾಕೆ ಬೇಕು ಈ ಪದ್ಧತಿ? ಸಿಂಪಲಾಗಿ ಅನ್ನ ಹೆಂಗೋ ಉಳಿದಿರುತ್ತೆ ರಾತ್ರಿ ಅನ್ನೋದು, ಅದರಲ್ಲಿ ಫಟಾಫಟ್ ಅಂತ ಮಾಡಿ ಮುಗಿಸ್ಬೋದಲ್ವ. ಸುಮ್ಮನೆ ಹಪ್ಳ ಸಂಡಿಗೆ ಎಲ್ಲ ಮಾಡ್ತೀವಲ್ಲ, ಅನ್ನ ಸಾಂಬಾರು ಮಾಡ್ದಂಗೆ ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಹಪ್ಪಳದ ಜೊತೆ ಇದೊಂದು ಮಾಡಿಕೊಡಿ. ಅವ್ರಿಗೆ ಗೊತ್ತೇ ಆಗೋಲ್ಲ. ಮಕ್ಕಳು ಸ್ಕೂಲಿಂದ ಬರೋಷ್ಟಕ್ಕೆ ಹೆಂಗೋ ಮಧ್ಯಾಹ್ನಕ್ಕೆ ನೀವು ಅಡುಗೆ ಮಾಡ್ಕೊಂಡಿರ್ತೀರ, ಅನ್ನ ಸಾರು ಮಾಡಿರ್ತೀರಲ್ಲ ನಿಮ್ಗೆ ಊಟ ಮಾಡೋಕ್ಕೆ ಅಲ್ವಾ. ಅದೇ ಅನ್ನ ಸ್ವಲ್ಪ ಎತ್ತಿಟ್ಬಿಟ್ಟು ಸಾಯಂಕಾಲ ಅವ್ರು ಬರೋಷ್ಟೊತ್ತು ಮಾಡಿ ಟೊಮೆಟೊ ಸಾಸ್ ಹಾಕ್ಕೊಡಿ, ಬಿಸಿ ಬಿಸಿ ಬಿಸಿ. ಅವ್ರು ಆಶ್ಚರ್ಯಪಟ್ಬಿಡ್ಬೇಕು. ನಿಮಗೂ ಕೆಲಸ ಸುಲಭ ಆಯಿತು, ಅನ್ನನೂ ಖಾಲಿ ಆಯಿತು, ಬಾಯಿಗೆ ರುಚಿನೂ ಆಯಿತು. ಯಪ್ಪ ಮೈದಾ ಅದೆಲ್ಲ ಕೊಟ್ಟಿಲ್ಲಪ್ಪ ಅನ್ಹೆಲ್ದಿ ಅಂತಲೂ ಆಯಿತು, ಮಕ್ಕಳಿಗೆ ಏನೋ ಒಂದು ತಿನ್ನೋಕ್ಕೆ ಹೆಲ್ದಿಯಾಗಿರೋ ಫುಡ್ ಕೊಟ್ಟಂಗೂ ಆಯಿತು, ಅನ್ನನೂ ಖಾಲಿ ಆಯಿತು. ಹೆಂಗಿದೆ ಐಡಿಯಾ? ಸೂಪರ್ ಐಡಿಯಾ ಅಲ್ವಾ. ಯೂಶ್ವಲಿ ಹೆಂಗಸ್ರಿಗೆ ಇದೊಂದು ತಲೆನೋವಾಗುತ್ತೆ. ಅನ್ನ ಮಿಕ್ಕಿದ್ರೆ ಏನಪ್ಪ ಮಾಡೋದು, ಅದೇ ಚಿತ್ರಾನ್ನ ಅದೇ ಪುಳಿಯೋಗರೆ ಮಾಡಿದ್ರೆ ನಾವೇ ತಿನ್ನಬೇಕಾಗತ್ತೆ. ಈಗಿನ ಕಾಲದ ಮಕ್ಕಳು ತಿನ್ನೋಲ್ಲ. ಸೊ ಈ ಥರ ಮಾಡಿ, ಹೆಂಗೆ ಐಡಿಯಾ? ಸೂಪರ್ ಐಡಿಯಾ. ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ, ಇವತ್ತೇ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇದು ಎಲ್ಲ ಹೆಂಗಸರು ಫೇಸ್ ಮಾಡ್ತಿರೋ ಪ್ರಾಬ್ಲಮ್, ನನ್ನೂ ಸೇರಿ. ಉಳಿದಿರೋ ಅನ್ನ ಏನು ಮಾಡೋದು ಅಂತ. ಅದಕ್ಕೆ ಹೆಂಗಿದೆ ಇವತ್ತಿನ ಸೊಲ್ಯೂಷನು. ನಾಳೆ ಇದೇ ಉಳಿದಿರೋ ಅನ್ನದಲ್ಲಿ ನೋಡಿ ಎಷ್ಟು ತೆಳ್ಳಗೆ ಮಾಡಿದ್ದೀನಿ ಅಂತ. ಇದು ಮದ್ದೂರು ವಡೆ ಅಂದ್ಕೊಡಿ, ಸೂಪರಾಗಿರುತ್ತೆ ಟೇಸ್ಟು. ಗೊತ್ತೇ ಆಗೋಲ್ಲ ರೀ, ನಿಜ ಹೇಳ್ತೀನಿ. ನೀವು ಬಾಯಿ ಬಿಟ್ಟು ಹೇಳೋವರೆಗೂ ಯಾರಿಗೂ ಗೊತ್ತಾಗಲ್ಲ ಇದು ನೀವು ಅನ್ನದಿಂದ ಮಾಡಿರೋದು ಅಂತ. ಹೇಳಕ್ಕೆ ಹೋಗ್ಬೇಡಿ ಈ ಸೀಕ್ರೆಟ್. ನಮ್ಮಲ್ಲೇ ಇರಲಿ. ಮಕ್ಕಳಿಗೆ, ಗಂಡನಿಗೆ ಯಾವತ್ತು ಈ ಸೀಕ್ರೆಟ್ ಹೇಳ್ಕೊಟ್ರೆ ಅಯ್ಯೋ ಅನ್ನದಿಂದ ಮಾಡಿದ್ಯಾ ಅಂತ ಅಂದ್ಬಿಡ್ತಾರೆ. ಸೊ ಬಾಯಿಗೆ ರುಚಿ ಇದ್ರೆ ಸಾಕಲ್ವ, ಯಾವುದರಿಂದ ಮಾಡಿದ್ರೆ ಏನು. ಹೆಲ್ದಿಯಾಗಿ ಅನ್ನನೂ ಖಾಲಿ ಆಯಿತು, ನಮ್ಗೆ ಹೆಲ್ದಿ ಆಯಿತು. ಈ ಸೀಕ್ರೆಟ್ ನಮ್ಮಲ್ಲೇ ಇರಲಿ ಹೆಂಗಸರಲ್ಲಿ. ಓಕೆನಾ. ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ, ನೀವು ಫೀಡ್ಬ್ಯಾಕ್ ಕೊಡಿ. ಒಂದು ಕ್ಲೋಸಪ್ ವ್ಯೂ ಹಾಕ್ತೀನಿ, ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಪ್ಲೀಸ್ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಕೊಡಿ. ಈ ಥರ ವೇಸ್ಟ್ ಆಗಿರೋ ಅನ್ನದಲ್ಲಿ ಹೊಸ ರೆಸಿಪಿ ತೋರಿಸಿದ್ದೀನಿ, ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಕ್ಕಳಿಗೆಲ್ಲ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ. ದಯವಿಟ್ಟು ಸಾಯಂಕಾಲ ಅವ್ರ ವರ್ಷಕ್ಕೆ ಮಧ್ಯಾಹ್ನ ಅನ್ನ ಉಳಿದಿರೋ ಮಾಡಿಕೊಡಿ. ನೀವು ನನಗೆ ಫೀಡ್ಬ್ಯಾಕ್ ಕೊಡೋದಿರಲಿ, ಅವ್ರು ನಿಮಗೆ ಫೀಡ್ಬ್ಯಾಕ್ ಕೊಡ್ತಾರೆ ಯಾವ ರೀತಿ ಇತ್ತು ಅಂತ. ಓಕೆನಾ. ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.